ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಆರೋಪ ಪ್ರಕರಣ ಹಾಸನದ ಸಂಸದರ ನಿವಾಸದಲ್ಲಿ ಮತ್ತೆ ಸ್ಥಳ ಮಹಜರನ್ನ ಮಾಡಲಾಗುತ್ತೆ. ಪ್ರಜ್ವಲ್ ರೇವಣ್ಣ ಪ್ರಕರಣವನ್ನ ಕರ್ನಾಟಕ ಮರೆಯೋ ಹಾಗೆ ಇಲ್ಲ. ಹಾಸನದ ಸಂಸದರ ನಿವಾಸದಲ್ಲಿ ಮತ್ತೆ ಸ್ಥಳ ಮಹಜರು. ಕಾಮಾಂಧ ಪ್ರಜ್ವಲ್ನ ಕರ್ಕೊಂಡು ಬಂದು ಎಸ್ಐಟಿ ಸ್ಥಳ ಮಹಜರನ್ನ ಮಾಡುತ್ತೆ. ಬೆಂಗಳೂರಿನಿಂದ ಹಾಸನಕ್ಕೆ ಈಗ ಆಲ್ರೆಡಿ ಅಧಿಕಾರಿಗಳು ಕರ್ಕೊಂಡು ಹೋಗಿದ್ದಾರೆ. ಎಸ್ಐಟಿ ವಶದಲ್ಲಿದ್ದಾರೆ ಪ್ರಜ್ವಲ್ ರೇವಣ್ಣ. ಸರ್ಕಾರಿ ನಿವಾಸದಲ್ಲಿ ಅತ್ಯಾಚಾರ ನಡೆಸಿದಂತಹ ಆರೋಪ ಪ್ರಜ್ವಲ್ ಮೇಲಿದೆ, ಈ ಕಾಮಾಂಧನ ಮೇಲಿದೆ. ಹಾಸನದ ಸಂಸದರ ನಿವಾಸದಲ್ಲಿ ಮತ್ತೆ ಸ್ಥಳ ಮಹಜರನ್ನ ಮಾಡಲಾಗುತ್ತೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರದ ಆರೋಪ ಏನಿದೆ, ಸರ್ಕಾರಿ ನಿವಾಸದಲ್ಲಿ ಅತ್ಯಾಚಾರ ನಡೆಸಿದಂತಹ ಗಂಭೀರ ಆರೋಪ ಇದೆ. ಹಾಸನದ ಸಂಸದರ ನಿವಾಸದಲ್ಲಿ ಮತ್ತೆ ಸ್ಥಳ ಮಹಜರನ್ನ ಮಾಡಲಾಗುತ್ತೆ. ನಮ್ಮ ಹಾಸನ ಪ್ರತಿನಿಧಿ ಸಚಿನ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಚಿನ್, ಪ್ರಜ್ವಲ್ ರೇವಣ್ಣ ಈಗ ಆಲ್ರೆಡಿ ಮತ್ತೊಂದು ಸಲ ಅವರನ್ನ ಹಾಸನದ ಸಂಸದರ ನಿವಾಸಕ್ಕೆ ಕರ್ಕೊಂಡು ಹೋಗಿ ಸ್ಥಳ ಮಹಜರನ್ನ ಮಾಡೋದಕ್ಕೆ ಎಸ್ಐಟಿ ಸಿದ್ಧವಾಗಿದೆ. ಹೊರಟಿದ್ದಾರೆ. ಇಲ್ಲಿಂದ ಏನು ಎತ್ತ ಎಷ್ಟೊತ್ತಿಗೆ ರೀಚ್ ಆಗಬಹುದು, ಅಲ್ಲಿ ಯಾವ ರೀತಿ ಸಿದ್ಧತೆ ನಡೆದಿದೆ ಸ್ಥಳ ಮಹಜರಿಗೆ ಅನ್ನುವಂಥ ಮಾಹಿತಿ ಇದೆಯಾ, ಹೇಗೆ? ಖಂಡಿತ ಸಿಂಧೂರ, ಈಗಾಗಲೇ ಏನೋ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವ್ರನ್ನ ಆರ್ಸಿ ರಸ್ತೆಯಲ್ಲಿರ್ತಕ್ಕಂತಹ ಸಂಸದರ ನಿವಾಸಕ್ಕೆ ಕರ್ಕೊಂಡು ಬಂದು ಈಗಾಗಲೇ ಸ್ಥಳ ಮಹಜರ್ ಪ್ರಕ್ರಿಯೆ ಕೂಡ ಎಸ್ಐಟಿ ಅಧಿಕಾರಿಗಳು ಆರಂಭ ಮಾಡಿರ್ತಕ್ಕಂಥದ್ದು. ಸಿಐಡಿ ಡಿವೈಎಸ್ಪಿ ನೇತೃತ್ವದಲ್ಲಿ ಈ ಒಂದು ಸ್ಥಳ ಮಹಜರ್ ನಡೀತಾ ಇರ್ತಕ್ಕಂಥದ್ದು. ಈಗಾಗಲೇ ಅರ್ಧ ಗಂಟೆ ಆಯ್ತು. ಈಗ ಒಳಗಡೆ ಪ್ರಜ್ವಲ್ ರೇವಣ್ಣ ಅವ್ರನ್ನ ಕರ್ಕೊಂಡು ಹೋಗಿ ಸ್ಥಳ ಮಹಜರ್ ಪ್ರಕ್ರಿಯೆ ಮುಂದುವರಿಸಿದ್ದಾರೆ. ಅಂದ್ರೆ ಪ್ರಮುಖವಾಗಿ ಏನು ಅವರು ಮಹಿಳೆ ಒಂದು ಆರೋಪನ ಮಾಡಿದ್ದು, ಅದೇ ರೀತಿ ಮಾಜಿ ಸಂಸದರಾಗಿರ್ತಕ್ಕಂಥ ಡಿ.ಕೆ. ಸುರೇಶ್ ಕೂಡ ಆರೋಪ ಮಾಡಿದ್ರು. ಏನು ಸರ್ಕಾರಿ ಕಚೇರಿ ಏನಿದೆ, ಅವರಿಗೆ ಸಂಸದರ ನಿವಾಸ ಅಂತ ಏನ್ ಕೊಟ್ಟಿದೆ, ಅಲ್ಲೇ ಅತಿ ಹೆಚ್ಚು ಈ ರೀತಿ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಹೇಳಿ ಆರೋಪ ಮಾಡಿದ್ರು. ಅದಾದ ಬೆನ್ನಲ್ಲೇ ಒಂದಷ್ಟು ವಿಡಿಯೋಗಳಲ್ಲೂ ಕೂಡ ಆ ವಿಡಿಯೋಗಳಲ್ಲಿ ಇದು ಸಂಸದರ ನಿವಾಸ ಅನ್ನೋದು ಗೊತ್ತಾಗಿತ್ತು. ಹೀಗಾಗಿ ಇವತ್ತು ಎಸ್ಐಟಿ ಅಧಿಕಾರಿಗಳು ಸಂಸದರ ನಿವಾಸಕ್ಕೆ ಕರೆತಂದು ಸ್ಥಳ ಮಹಜರ್ ಪ್ರಕ್ರಿಯೆನ ಆರಂಭ ಮಾಡಿರೋದು. ಸುಮಾರು 2 ರಿಂದ 3 ಗಂಟೆಗಳ ಕಾಲ ಸ್ಥಳ ಮಹಜರ್ ನಡೆಯುವಂತ ಸಾಧ್ಯತೆ ಇದೆ. ಯಾಕೆಂದ್ರೆ ಈ ಒಂದು ಪ್ರಕರಣ ಸಾಕಷ್ಟು ಗಂಭೀರತೆ ಪಡ್ಕೊಂಡಿದೆ. ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ ಆರೋಪಿಯನ್ನಾಗಿ ಪ್ರೂವ್ ಮಾಡೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಸಾಕಷ್ಟು ರೀತಿಯ ಎಲ್ಲಾ ರೀತಿಯ ಆಯಾಮಗಳಲ್ಲೂ ಮಾಹಿತಿನ ಕಲೆ ಹಾಕಿ, ಸಾಕ್ಷ್ಯಾಧಾರನ ಕಲೆ ಹಾಕಿ ಇವತ್ತು ಸ್ಥಳ ಮಹಜರ್ಗೆ ಕರ್ಕೊಂಡು ಬಂದಿರ್ತಕ್ಕಂಥದ್ದು ಸಿಂಧೂರ. ಓಕೆ, ಥ್ಯಾಂಕ್ ಯು ಸಚಿನ್ ನಿಮ್ಮೆಲ್ಲ ಮಾಹಿತಿಗೆ.